ಹಾಯ್ ವೇವ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹೆಸರು ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಅದು ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಬೇಗನೆ ಮಾಡ್ಕೋಬೋದು, ಮತ್ತು ತುಂಬ ರುಚಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯಿ ಏನಾದರೂ ಸಪ್ಪೆ ಸಪ್ಪೆ ಆದಾಗ ನಾವು ಟೊಮೆಟೊ ಗೊಜ್ಜು ರೆಸಿಪಿನ ಅನ್ನಕ್ಕೆ, ಚಪಾತಿಗೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ. ಈ ಟೊಮೆಟೊ ಗೊಜ್ಜು ತುಂಬ ಈಸಿಯಾಗಿ ಮಾಡೋದು, ಮತ್ತು ಯಾವುದೇ ಒಂದು ಕಷ್ಟ ಇಲ್ದಿರ ಬೇಗ ಮಾಡ್ಕೊಳುವಂತಹ ಗೊಜ್ಜಿದು. ಇದು ಮಾಡ್ಕೊಳಕ್ಕೆ ಬೇಕಾಗಿರುವಂಥದ್ದು, ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದು ಕಾದಿದ ನಂತರ ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಒಂದು 2ರಿಂದ 3 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾನೇ ಇದ್ದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ತುಂಬ ಹಣ್ಣಾಗಿರೋ ಟೊಮೆಟೊನ ಒಂದು 10 ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅಂದರೆ 10 ಅಂದರೆ ಒಂದು 1/4 kg ಅಷ್ಟು ತೊಗೊಂಡು ಇದಕ್ಕೆ ಹಾಕ್ಕೊಂಡು, ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ತಿರುಗಿಸ್ಕೊಡ್ತಾ ಇದ್ದರೆ ಇದು ತುಂಬ ಸಾಫ್ಟಾಗಿ ಬೇಯುತ್ತೆ. ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಇನ್ನೂ ಬೇಗನೆ ಆಗುತ್ತೆ. ಎಲ್ಲಾದರೂ ಹೋಗಿ ಬಂದಾಗ ಅರ್ಜೆಂಟಾಗಿ ತುಂಬ ಹಸಿವಾದಾಗ ನಾವು ಈ ಥರ ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ಈಗ ಪ್ಲೇಟ್ ಮುಚ್ಚಿ ಬೇಯಿಸಿದಾಗ ಈ ಥರ ಸಾಫ್ಟಾಗಿ ಆಗಿರುತ್ತೆ. ಈಗ ನಾವು ಆಲೂ ಸ್ಮ್ಯಾಶರ್ನ ತಗೊಂಡು ಈ ಥರ ಬೀಟ್ ಮಾಡಿಕೊಂಡ್ರೆ, ಇದನ್ನು ಅಂದರೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೊಮೆಟೊ ನಮಗೆ ಹಾಗಾಗಿ ಪೀಸಸ್ ಸಿಗಲ್ಲ. ತುಂಬ ಸಾಫ್ಟಾಗಿ ಇದರಲ್ಲಿ ಸ್ಮ್ಯಾಶ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಎಲ್ಲ ಗೊಜ್ಜಿಗೆ ಮಿಕ್ಸ್ ಆಗುತ್ತೆ. ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ನಾವು ತಿನ್ನೋವಾಗ ಸಹ ಟೊಮೆಟೊನ ಸಿಗಲ್ಲ. ಆ ಥರ ಸಾಫ್ಟಾಗಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕುದಿಯೋಕೆ ಇಟ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ಗೆ ಬಜ್ಜಿ, ಬೋಂಡ ಈ ಥರ ಏನಾದರೂ ಇದ್ದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಸಖತ್ತಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಬೇಗನೆ ಮಾಡ್ಕೋಬೋದು. ಕಷ್ಟನೇ ಇಲ್ಲ ಟೊಮೆಟೊ ಗೊಜ್ಜು ಮಾಡೋದು. ಎಲ್ಲರೂ ಅಷ್ಟೇ, ಎಲ್ಲಾದರೂ ಆಚೆ ಹೋಗಿ ಬಂದಾಗ ಯಾರಪ್ಪ ಅಡುಗೆ ಮಾಡೋರು, ಟೊಮೆಟೊ ಗೊಜ್ಜು ಒಂದಿದ್ರೆ ಸಾಕಪ್ಪ ಅನ್ನಕ್ಕೆ ಅಂತ ಅಂದ್ಕೊಳೋರಿಗೆ ಇದು ಒಳ್ಳೆಯ ರೆಸಿಪಿನೇ ಅಂತಲೇ ಹೇಳ್ತೀನಿ. ಈ ಥರ ಟೊಮೆಟೊ ಗೊಜ್ಜು ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಟೊಮೆಟೊ ಗೊಜ್ಜು ಅನ್ನ ತುಪ್ಪದಲ್ಲಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ. ನಾನಿಲ್ಲಿ ಬಿಸಿ ಬಿಸಿ ಅನ್ನ ತೊಗೊಂಡಿದ್ದೀನಿ, ಸೈಡ್ಗೆ 2 ಮೆಣಸಿನ್ಕಾಯಿ ಚಿಪ್ಸ್ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಣ್ಣೆ ಜಾಸ್ತಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ನೀರು ಒಂದು ಸ್ವಲ್ಪನೂ ಹಾಕಬಾರ್ದು. ನೀರು ಹಾಕಿಬಿಟ್ರೆ ಅದು ರಸಮ್ ಥರ ಆಗಿಬಿಡುತ್ತೆ. ನೀರು ಹಾಕ್ದೇ ನಾವು ಗೊಜ್ಜು ಮಾಡ್ಕೊಳೋದೇ ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ನಾವು ಪ್ರತಿ ಸರಿನೂ ಹೊಸ ಹೊಸ ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಯಿಗೆ ಒಳ್ಳೆ ರುಚಿನೇ ಅಂತ ಹೇಳ್ಬೋದು. ಟೊಮೆಟೊ ಗೊಜ್ಜು ಎಲ್ರಿಗೂ ತುಂಬ ಇಷ್ಟ. ಸಾಂಬಾರು ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಥರ ಗೊಜ್ಜು ರೆಸಿಪೀಸ್ನ ಮನೇಲಿ ಟ್ರೈ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಒಂದೊಂದು ತುತ್ತು ತಿಂತಾಯಿದ್ರೆ ಇನ್ನೂ ಅಂದ್ಕೊಂಡು ಎಲ್ಲರೂ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತಾನೆ ಇರ್ತೀನಿ. ಬಾಯ್ ಫ್ರೆಂಡ್ಸ್.